ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಕೊಟ್ಟೂರು ಪಟ್ಟಣದಲ್ಲಿ ವಿಜೃಂಭಣೆಯಿಂದ ಆಚರಿಸಿದ ರಥೋತ್ಸವ. ಒಮ್ಮೆ ಭೂಮಿಯ ಮೇಲೆ ವೀರಶೈವ ಪಂಥವು ಬೆದರಿಕೆಗೆ ಒಳಗಾದಾಗ ಸ್ವರ್ಗದಿಂದ ಅಥವಾ ಕೈಲಾಸ, ಶಿವ ಮತ್ತು ಪಾರ್ವತಿಯು ನಂದಿಗೆ ಸಾರಸೀಪುರ ಅಥವಾ ಶಿಕಾಪುರ, ಕೊಟ್ಟೂರಿನ ಹಿಂದಿನ ಹೆಸರು, ಶಿಕಾಪುರಗೆ ಹೋಗಿ ಮುಗ್ಧ ಜನರನ್ನು ರಕ್ಷಿಸಲು ಆದೇಶಿಸಿದರು. ಆದ್ದರಿಂದ ಭಗವಾನ್ ನಂದಿಯು ಸಾಧುವಿನ ರೂಪದಲ್ಲಿ ವೇಷ ಧರಿಸಿ ಶಿಕಾಪುರವನ್ನು ತಲುಪಿದನು. ಈ ಸಂತನನ್ನು ನಂತರ ಜನರು ಕೊಟ್ಟೂರೇಶ್ವರ ಎಂದು ಕರೆಯುತ್ತಾರೆ. ಕನ್ನಡದಲ್ಲಿ ಕೊಟ್ಟು ಎಂದರೆ ಕೊಡು ಮತ್ತು ಈಶ್ವರ ಎಂದರೆ ಭಗವಂತ ಶಿವ, ಆಶೀರ್ವಾದ ನೀಡುವವನು. ಪ್ರತಿ ವರ್ಷ ಮಹಾಶಿವರಾತ್ರಿಯ ಮೊದಲು ನಡೆಯುವ ಗುರು ಕೊಟ್ಟೂರೇಶ್ವರನ ತೇರು ಅಥವಾ ರಥೋತ್ಸವ ಸಮಯದಲ್ಲಿ ಕರ್ನಾಟಕ ಮತ್ತು ಇತರೆ ರಾಜ್ಯಗಳಿಂದ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಭಗವಾನ್ ಗುರು ಕೊಟ್ಟೂರೇಶ್ವರ ವಿಗ್ರಹವನ್ನು ರಥದೊಳಗೆ ಇರಿಸಿ ನಂತರ ದೇವರಿಗೆ ಬುಡಕಟ್ಟು ಅಥವಾ ದಲಿತ ಜನರಿಂದ ಗಿಣ್ಣ ಹಾಲು ಬಡಿಸಲಾಗುತ್ತದೆ. ಈ ದಲಿತ ಕುಟುಂಬದಲ್ಲಿ ಪ್ರತಿ ವರ್ಷ ಹಸು ಅಥವಾ ಎಮ್ಮೆ ಅಥವಾ ಮೇಕೆ ಈ ದಿನದಂದು ತಮ್ಮ ಮರಿಗಳಿಗೆ ಜನ್ಮ ನೀಡುತ್ತವೆ ಎಂಬುದು ಇಲ್ಲಿನ ಜನರ ಅಪಾರವಾದ ನಂಬಿಕೆ. ಈ ಸಮಯದಲ್ಲಿ ಪಡೆದ ಹಾಲನ್ನು ಭಗವಂತನಿಗೆ ಬಡಿಸಲಾಗುತ್ತದೆ. ನಂತರ ರಥವು ಆ ನಿರ್ದಿಷ್ಟ ದಿನದಂದು ಕೆಲವು ಸಮಯದಲ್ಲಿ ಹೊಂದಿಕೆಯಾಗುವ ಮೂಲ ಎಂಬ ನಿರ್ದಿಷ್ಟ ನಕ್ಷತ್ರವನ್ನು ಆಧರಿಸಿ ಚಲಿಸುತ್ತದೆ. ಈ ನಕ್ಷತ್ರವು ಮೂಲಕ್ಕೆ ಹೊಂದಿಕೆಯಾಗುವವರೆಗೆ ಈ ರಥವು ಚಲಿಸುವುದಿಲ್ಲ. ನಕ್ಷತ್ರವು ಒಮ್ಮೆ ಹೊಂದಿಕೆಯಾದ ನಂತರ ರಥವು ತನ್ನದೇ ಆಧಾರದ ಮೇಲೆ ಸ್ವಲ್ಪ ಚಲಿಸುತ್ತದೆ. ಇದನ್ನು ವೀಕ್ಷಿಸಲು ಒಂದು ಅದ್ಭುತ ದೃಶ್ಯವೇ ಸರಿ. ಆಗ ಭಕ್ತರು ಓಂ ಶ್ರೀ ಗುರು ಕೊಟ್ಟೂರೇಶ್ವರಾಯ ನಮಃ, ಕೊಟ್ಟೂರೇಶ್ವರ ದೊರೆಯೇ ನಿನಗ್ಯಾರು ಸರಿ 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 ಎಂದವರ ಅಜ್ಞಾನ ದೊರೆ ಬಹುಪರಾಗ್ 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 ಮಂತ್ರಗಳನ್ನು ಪಠಿಸಿ ರಥವನ್ನು ಎಳೆಯಲು ಶುರು ಮಾಡುತ್ತಾರೆ. ವರದಿ ಎಚ್ ಕರೀಂ, ನಂದಿಬೇವೂರು, KS ನ್ಯೂಸ್ 24x7. ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ